ಇವತ್ತು ನಾನು ಚಪಾತಿದು ಪಿಜ್ಜಾ ಮಾಡ್ತಾಯಿದ್ದೀನಿ. ಮೊದಲಿಗೆ ಗೋಧಿ ಹಿಟ್ಟು ನಾದಿಕೊಂಡು ಅದನ್ನು ಚಪಾತಿ ಥರ ಅಗಲವಾಗಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಇರಬೇಕು. ಅದರ ನಂತರ ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ಚೀಸ್ ತೊಗೋತಾ ಇದ್ದೀನಿ. ಅದನ್ನು ಒಂದು ಹರಿದು ಈ ಥರ ಮಡ್ಚ್ಕೋಬೇಕು. ಮಡ್ಕೊಂಡದ್ಮೇಲೆ ಚಪಾತಿ ಉಳ್ಳಿ ಥರ ಈ ಥರ ಮಾಡ್ಕೋಬೇಕು. ಮತ್ತೆ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಚಪಾತಿ ಥರ ಲಟ್ಟಿಸ್ಕೋಬೇಕು. ಅದರ ದಪ್ಪ ಇರಬೇಕು. ಅದಾದ ನಂತರ ಈ ಚಪಾತಿ ಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ನೋಡಿ ಚುಕ್ಕಿ ಬೀಳಬೇಕು. ಅಂದರೆ ಒಂದು ಸ್ಪೂನಲ್ಲೇ ಚಿಕ್ಕಿ ಇಡಬೇಕು. ಅದಾದ ನಂತರ ಇಲ್ಲಿ ಚಪಾತಿ ಸ್ವಲ್ಪನೇ ಅರ್ಧಂಬರ್ಧ ಬೇಯಿಸ್ಕೋಬೇಕು. ಇಲ್ಲಿ ನಾನು ಪಿಜ್ಜಾ ಪಾಸ್ತಾ ಚೀಸ್ ತೊಗೋತಾ ಇದ್ದೀನಿ. ಇದನ್ನು ಎಲ್ಲ ಕಡೆ ಸುತ್ತಕೊಟ್ಟು ಹಚ್ಕೋಬೇಕು. ನಾನು ಮತ್ತೆ ಇದು ಚೀಸ್ ತೊಗೊಂಡು ಅದ್ರ ಮೇಲೆ 3 ಇದ್ರ ಮೇಲೆ 3 ಬಿಚ್ಚಿಡಬೇಕು. ನೋಡಿ, ಈ ಥರ ಇಟ್ಕೋಬೇಕು. ಅದಾದ ನಂತರ ಉಳ್ಳಾಗಡ್ಡಿ, ಟಮಾಟಿ, ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡಿ ಈ ಥರ ಉದುರಿಸ್ಕೊಂಡೀನಿ. ಅದಾದ ನಂತರ ಚೀಸ್ ಮತ್ತೆ ಹೆರಚಿ ಹಾಕ್ಕೋಬೇಕು. ಇದೊಂದು ಪಿಜ್ಜಾ ಪಾಸ್ತಾ ಮಸಾಲೆದೊಂದು ಪೌಡ್ರ್ ಸಿಗ್ತೈತಿ. ಅದನ್ನು ಉದುರಿಸ್ಕೊಂಡೇ ಇದ್ದೀನಿ. ಅದ ನಂತರ ಒಲೆ ಮೇಲೆ ಇದನ್ನು ಸಣ್ಣಗೆ ಗ್ಯಾಸ್ ಇಟ್ಕೊಂಡು 5 ನಿಮಿಷ ಇಡಬೇಕು. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಚ್ತಾ ಇದ್ದೀನಿ. ಬೆಣ್ಣೆ ಆದಮೇಲೆ ಇದರ ಮೇಲೆ 5 ನಿಮಿಷ ಇಡಬೇಕು. ಅದಾದ ನಂತರ ಓಪನ್ ಮಾಡಿ ನೋಡಿ, ಹೀಗೆ ಬಂದಿದೆ. ಚಪಾತಿ ಹಿಟ್ಟಲ್ಲೇ ಪಿಜ್ಜಾ ರೆಡಿ ಆಗಿದೆ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದು ತಳ ನೋಡಿ ಆಗಿತ್ತು